ಇದಂತ ಅವರಿಗೆಲ್ಲ ಬುದ್ಧಿ ಹೇಳಿ ಆ ಒಂದು ಮುತ್ತು ಕಟ್ಟುವುದನ್ನು ಬಿಡಿಸಿ ಮತ್ತು ಬೆತ್ತಲೆ ಸೇವೆಯನ್ನು ನಿರ್ಮೂಲನ ಮಾಡಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿರುವ ಒಂದು ಹೋರಾಟಗಾರ. ಆ ಹೋರಾಟಗಾರರ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ. ನೀವುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಇದನ್ನು ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಹೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಈ ಪತ್ರಿಕಾಗೋಷ್ಠಿಯ ವಿಚಾರವನ್ನು ಸಂಕ್ಷಿಪ್ತವಾಗಿ ತಮ್ಮ ತಿಳಿಸಿದ್ದಾರೆ. ನಮ್ಮ ರಾಜ್ಯ ಮಹಿಳಾ ಒಕ್ಕೂಟದ ಸಂಚಾಲಕಿ ಅವರು ಸಹ ತಮ್ಮ ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ನಾಳೆ 9ನೇ ತಾರೀಕು ನಡೆಯುವಂಥ ಕೃಷ್ಣಪ್ಪನವರ ಜಯಂತಿ, ಅದು 88 ವರ್ಷಗಳ ಈ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ವಿಶೇಷವಾಗಿ ಕರ್ನಾಟಕದೊಳಗಡೆ ದಲಿತ ಚಳವಳಿಯ ಸ್ಥಾಪಕರಲ್ಲಿ ಒಬ್ಬರಾಗಿ ಮತ್ತು ಇಡೀ ನಾಡಿನ ಉದ್ದಗಲಕ್ಕೂ ಶೋಷಿತ ಸಮುದಾಯಗಳ ಬಿಡುಗಡೆಗಾಗಿ, ಈ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಒತ್ತಾಯಿಸಿ ತಮ್ಮ ಬದುಕಿನುದ್ದಕ್ಕೂ ಅಪಮಾನಿತ ಸಮುದಾಯಗಳ ವಿಮೋಚನೆಗಾಗಿ ಕರ್ನಾಟಕದೊಳಗಡೆ ಹೋರಾಟ ಮಾಡಿದಂಥ ಬಹುದೊಡ್ಡ ನಾಯಕರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಗ್ರಗಣ್ಯರು ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅನೇಕ ನಾಯಕರೊಟ್ಟಿಗೆ ಇವರು ದಲಿತ ಚಳವಳಿಯನ್ನು ಈ ನಾಡಿನಲ್ಲಿ ಕಟ್ಟಿದಂಥವರು. ಅಂತಹ ಒಬ್ಬ ಮಹಾನ್ ನಾಯಕತ್ವವನ್ನು ನಾವು ಸದಾ ಸ್ಮರಿಸುವಂಥದ್ದು ಮತ್ತು ಅವರ ಹಾದಿಯಲ್ಲಿ ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮುನ್ನಡೆಯುವಂಥದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕಾಗಿ ಅವರು ನಡೆಸಿದಂಥ ಚಳವಳಿಗಳು ನಮ್ಮ ಕಣ್ಮುಂದೆ ಇದೆ. ಬಹುಶಃ ಅವುಗಳನ್ನು ಅಧ್ಯಯನ ಮಾಡಿದ್ರೆ ಅರ್ಥ ಆಗ್ತದೆ. ಕರ್ನಾಟಕದ ಇತಿಹಾಸ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪನವರ ಹೋರಾಟಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಕೃಷ್ಣಪ್ಪನವರು ಈ ನೆಲದಲ್ಲಿ ಹಸಿವಿನ ವಿರುದ್ಧ ನಡೆದಂಥ ಹೋರಾಟಗಳು ಅಥವಾ ಅಸ್ಪೃಶ್ಯತೆಯ ವಿರುದ್ಧ ನಡೆದಂಥ ಹೋರಾಟಗಳು ಮತ್ತು ಭೂಮಿಗಾಗಿ ನಡೆದಂಥ ಹೋರಾಟಗಳು, ವಸತಿ ಸೌಲಭ್ಯಕ್ಕಾಗಿ ನಡೆಸಿದಂಥ ಹೋರಾಟಗಳು ಮತ್ತು ಇಲ್ಲಿನ ಮೇಲ್ಜಾತಿ